ಕುಣಿಗಲ್ ತಾಲೂಕಿನ ಶಾಸಕರು ಮಾಡಿರುವ ಅಭಿವೃದ್ಧಿಯನ್ನ ವಿರೋಧ ಪಕ್ಷಗಳು ಸಹಿಸದೆ ಕೆಸರು ಎತ್ತುವುದನ್ನ ಬಿಟ್ಟು ಶಾಸಕರೊಂದಿಗೆ ಕೈ ಜೋಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಜಾಪ್ರಭುತ್ವವಾದಿಗಳ ಹೋರಾಟಗಾರರ ಸಮಿತಿ ರಾಜ್ಯಾಧ್ಯಕ್ಷರಾದ ಕುಣಿಗಲ್ ಶಿವಣ್ಣ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕಳೆದ 8 ವರ್ಷದಿಂದ ಶಾಸಕರು ಸರ್ಕಾರದಲ್ಲಿ ಅತಿ ಹೆಚ್ಚು ಅನುದಾನ ತಂದು ತಾಲೂಕಿನ ಸಮಗ್ರ ರಸ್ತೆಗಳ ಡಾಂಬರೀಕರಣ, ರೈತರ ಆರ್ಥಿಕ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಸಹಾಯದಿಂದ ಕ್ಷೇತ್ರವನ್ನ ಅಭಿವೃದ್ಧಿ ಪಥದಲ್ಲಿ ವೈ.ಕೆ. ರಾಮಯ್ಯ ಹಾದಿಯಲ್ಲಿ ಕೊಂಡೊಯ್ಯುತ್ತಿರುವುದನ್ನು ವಿರೋಧ ಪಕ್ಷಗಳು ಸಹಿಸದೆ ದಿನನಿತ್ಯ ಆರೋಪ ಮಾಡುವುದರಲ್ಲಿ ತಲ್ಲೀನರಾಗಿದ್ದಾರೆ. ಇದರಲ್ಲಿ ರಾಜಕೀಯ ಬೆರೆಸದೆ ಪಕ್ಷಾತೀತವಾಗಿ ವಿರೋಧ ಪಕ್ಷಗಳು ಸಹಕಾರ ನೀಡಬೇಕು. ರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜಗೋಪಾಲ್, ಕೋಲಾರ ಜಿಲ್ಲೆಯ ಅಧ್ಯಕ್ಷ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಭವ ಟಿವಿ, ಕುಣಿಗಲ್. ಈಗ 50 ವರ್ಷದಿಂದ ರಾಜಕಾರಣ ಮಾಡಿದಂಥ ಯಾವುದೇ ಪಕ್ಷದವ್ರು ಇರ್ಬೋದು, ಅವರು ಈಗ 8 ವರ್ಷದಲ್ಲಿ ಮಾಡಿರಲ್ಲ ರಂಗನಾಥ್ ಅವ್ರು ಏನೇನು ಅಭಿವೃದ್ಧಿ ಮಾಡವ್ರೆ, ಏನೇನು ವಿಚಾರಗಳನ್ನು ಇಟ್ಕೊಂಡವರು ಇವತ್ತು ಅಭಿವೃದ್ಧಿ ಬಗ್ಗೆ ತಾಲೂಕಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವೇ ಶೋಧನೆ ಮಾಡಿ, ನೀವೇ ಘೋಷಣೆ ಮಾಡಿ. ನೀವು 50 ವರ್ಷದಿಂದ ಏನು ಮಾಡಿದ್ದೀರಾ ನಿಮ್ಮದು ನೀವು ಘೋಷಣೆ ಮಾಡಿ. 50 ವರ್ಷದಿಂದ ನಾವೇನೇನು ಮಾಡಿದ್ದೀವಿ, ಎಲ್ಲೆಲ್ಲಿ ಇದು ಮಾಡಿದ್ದೀವಿ, ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅಂತ ನೀವು ಹೇಳ್ಕೊಳ್ಳಿ. ಈಗ 8 ವರ್ಷದಿಂದ ಈಚೆಗೆ ರಂಗನಾಥ್ ಏನು ಮಾಡೋರು ಅನ್ನೋದ್ರ ಬಗ್ಗೆ ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಯಾವ್ಯಾವ ಕಾಮಗಾರಿಗಳಾಗಿದ್ದಾವೆ ಅವೆಲ್ಲ ನೋಡೋದು. ಕುಣಿಗಲ್ ಬಸ್ ಸ್ಟ್ಯಾಂಡ್ ಇರ್ಬೋದು, UGD ಇರ್ಬೋದು, ಮತ್ತು ಲಿಂಕ್ ಚಾನಲ್ ಇರ್ಬೋದು, ಮರ್ಕನಹಳ್ಳಿ ಜಲಾಶಯ ನೀರನ್ನ ಮಂಗ್ಳಿಗೆ ಬಿಟ್ಟಿರೋದು ಇರ್ಬೋದು. ಹಿಂಗೆ ಕೋಟ್ಯಾಂತರ ರೂಪಾಯಿ. ಆಮೇಲೆ ನೋಡಿ ಇದ್ರದ್ದು ಬೆಸ್ಕಾಮು ಹುಲಿದುರ್ಗ, ಅದು 400 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇಂಥವೆಲ್ಲ ಮಾಡಿದಾಗ ಇವೆಲ್ಲ ಮನಸ್ಸಿಕ್ಕೊಂಡು ಎಲ್ಲ ನೀವು ನೋಡಬೇಕು. ಇಂಥವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಹೇಳ್ದಲೇ ಸುಮ್ಮನೆ ಇವರು ಡಿ.ಕೆ. ಶಿವಕುಮಾರು ಭ್ರಷ್ಟಾಚಾರಿ, ಅವ್ರು ನೋಡಿದ್ರೆ ಲೂಟಿಕೋರರು, ರಂಗನಾಥ್ ನೋಡಿದ್ರೆ ಹಿಂಗೆ, ಇವೆಲ್ಲ ಅಲ್ವೇ ಅಲ್ಲ, ರಾಜಕಾರಣ ಅಲ್ಲ, ಇದು ಸಮಯ ಸಾಧಕತನ ಅಂತ ನನ್ನ ಒಂದು ವಿಚಾರ. ದಯಮಾಡಿ 50 ವರ್ಷದಿಂದ ನೀವೇನೇನು ಮಾಡಿದ್ದೀರ ನೀವು ಹೇಳ್ಕೊಳ್ಳಿ ಅದನ್ನು. ಇವ್ರು 8 ವರ್ಷದಿಂದ ಏನು ಮಾಡೋರೆ ಇದನ್ನು ಜನದ ಮುಂದೆ ಇಡಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವುಗಳು ಯಾವುವು ನಿಲ್ಲುವಂಥವೇನಲ್ಲ. ಈ ಕುಣಗಲಿಂದ 50 ವರ್ಷ ರಾಜಕಾರಣ ಮಾಡಿದವರು ಈ ಕುಣಗಲ್ ತಾಲೂಕಿಗೆ ರಸ್ತೆಗಳು ಈಗ ನೋಡಬೇಕು, ಎಷ್ಟು ಸಮಗ್ರವಾಗಿ ಕಾಣ್ತಾರೆ, ಎಷ್ಟು ಸಮೃದ್ಧವಾಗಿ ಕಾಣ್ತಾರೆ ಅಂತ. ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಆ ರಂಗನಾಥ್ ಅವ್ರ ಮೇಲೆ ವಿನಾಕಾರಣ ಇವರು ಆರೋಪ ಮಾಡೋದು, ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡೋದು, ಸುಮ್ಮನೆ ವಿಚಾರವಂತಿಕೆಗಳನ್ನ ಮರೆಮಾಚೋದು, ಇವೆಲ್ಲ ಮಾಡ್ತಾರೆ. ಮತ್ತು ಈಗೇನಾಗಿದೆ ಅಂತಂದರೆ ವೈ.ಕೆ. ರಾಮಯ್ಯನವ್ರ ಕನಸೇನಿತ್ತು, ಈ ತಾಲೂಕಿನಲ್ಲಿ ರಾಮರಾಜ್ಯ ಮಾಡಿ ರೈತರ ಒಡನಾಟ ಆಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ ಇತ್ತು. ಆ ಹಿನ್ನೆಲೆ ಒಳಗೆ ಇವರು ನಮ್ಮ ರಂಗನಾಥ್ ಅವರು ಮತ್ತು ಡಿ.ಕೆ. ಸುರೇಶು, ಡಿ.ಕೆ. ಶಿವಕುಮಾರ್ ಅವರು ಈ ತಾಲೂಕನ್ನು ದತ್ತು ತಾಲೂಕು ಥರ ಮಾಡಿಕೊಂಡು ಭಾಳಷ್ಟು ಕೆಲಸ ಕಾರ್ಯನ ಅವರು ನೇರವಾಗಿ ಮಾಡ್ತಾವ್ರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ಇವ್ರಿಗೆ ಸಹನೆ ಇಲ್ಲ. ಜೊತೆಗೆ ಇಲ್ಲೇನಾಗಿದೆ ಅಂದರೆ ರಾಜಕೀಯ ತಾರಾತಿಗಡಿ, ಇವ್ರು ಎಲ್ಲಿವರೆಗೆ ಇವರು ತಾರಾತಿಗಡಿ ಮಾಡ್ತಾರೋ ಅಲ್ಲಿವರೆಗೂ ಈ ತಾಲೂಕು ಜನಕ್ಕೆ ಏನೇನು ಒಳ್ಳೆಯದಾಗಲ್ಲ. ಏನೇ ಒಂದು ಒಳ್ಳೆಯದು ಮಾಡಬೇಕಾದ್ರೆ ಒಂದು ದೃಢ ನಿಲುವಿರಬೇಕು. ಮತ್ತು ಇವರು ಮಾಡ್ತಕ್ಕಂಥ ಒಂದು ಏನು ಧ್ಯೇಯ ಗುರಿ ಇಟ್ಕೊಂಡು ಮಾಡ್ತಾರೆ ಅದು ಪರಿಪಕ್ವವಾಗಿ ಇವರು ಮಾಡೋಕ್ಕೆ ಇವ್ರಿಗೆ ಯಾರಿಗೂ ಒಂದು ಸಮರ್ಥತೆ ಇಲ್ಲ. ಇವರು ರಾಜಕಾರಣ ಮಾಡಬೇಕಷ್ಟೇ. ರಾಜಕಾರಣ ಮಾಡಬೇಕು ಅಂದರೆ ಡಿ.ಕೆ. ಶಿವಕುಮಾರ್ನ ಅವನು ಲಂಚಕೋರ, ಭ್ರಷ್ಟಾಚಾರಿ, ಮತ್ತೊಂದು ಕೂಗ್ತಾರೆ. ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡದಿಲ್ಲದ ರಾಜಕಾರಣಿ ಯಾರವ್ರೆ ಅನ್ನೋದು ಒಂದು ಇವಾಗ ನನಗೆ ಒಂದು ಸಮಸ್ಯೆ ಕಾಡ್ತಾ ಇದೆ. ನೋಡಿ, ನಾನು ಹೇಳ್ತೀನಿ, 1983ರಲ್ಲಿ ಒಂದು ಚುನಾವಣೆ ನಡೀತು. ಆ ಚುನಾವಣೆ ಒಳಗೆ ಅಫಿಡವಿಟ್ ಕೊಟ್ಟಿದ್ರು, ಯಾವುದೋ ಚರಾಸ್ತಿ ಸ್ಥಿರಾಸ್ತಿನ, ಸೋತವರು ಗೆದ್ದವರು. ಅವಾಗ ಎಷ್ಟು ಆಸ್ತಿ ಇತ್ತು ಇವ್ರದ್ದು, ಈಗ ಎಷ್ಟು ಆಸ್ತಿ ಇದೆ ಅವರವೆಲ್ಲ, ಇದೆಲ್ಲ ತನಿಖೆಗೆ ಒಳಪಡಿಸ್ಬಿಟ್ರೆ ಇವರವೆಲ್ಲ ನಿಜವಾದ ಬಣ್ಣ ಬಯಲಾಗ್ತವೆ. ಆಮೇಲೆ ಇನ್ನೊಂದು ಏನಾಗಿದೆ ಇವ್ರಿಗೆ ಅಂದರೆ, ಇವರು ನೇರವಾಗಿ ಹೇಳೋ ಮಾತು ಇವರು ಏನಂತ, ಅವರು ಇಂಥ ಭ್ರಷ್ಟಾಚಾರ ಅಂಥ ಭ್ರಷ್ಟಾಚಾರ ಮಾಡೋದ್ರಿಂದ. ರಮೇಶ್ ಕುಮಾರ್ ಮಾತ್ರ, ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತ್ರ
ನೇರವಾಗಿ ಒಂದು ಮಾತು ಸದನದಲ್ಲೇ ಹೇಳಿದ್ರು, ಭಾಳ ದುಃಖಕರವಾದ ಮಾತನ್ನು ಸೇರಿಸಿ ಮಾತಾಡೋರು. ನಾವು ರಾಜಕಾರಣಿಗಳು 4 ತಲೆಮಾರುಗಳಷ್ಟು ಆಸ್ತಿ ಮಾಡ್ಕೊಂಬಿಟ್ಟಿದ್ದೀವಿ, ನಮ್ಗೆ ನಾಚಿಕೆ ಆಗಬೇಕು, ಜನ ಇವತ್ತು ನೋವಲ್ಲಿದ್ದಾರೆ ರಾಜ್ಯದಲ್ಲಿ, ಕೇಳೋದಿಲ್ದಂಗೆ ಆಗೋಯ್ತು, ಈ ಮಟ್ಟಕ್ಕೆ ಯಾವ ದೇವ್ರು ಬಂದು ರಕ್ಷಣೆ ಮಾಡೋಕ್ಕಾಗ್ತದೆ ಜನಗಳನ್ನ ನಮ್ಮ ಮಠ ಪಾಪ ಮಾತಾಡಿದ್ದಾರೆ ರಮೇಶ್ ಕುಮಾರ್ ಅವರು. ಅಂಥ ಮಹಾನ್ ಭಾವರುಗಳು ಮತ್ತೆ 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 ಹುಟ್ಟು ಬರಬೇಕು ರಮೇಶ್ ಕುಮಾರ್ ಅಂತವರು. ಈಗ ನಮ್ಮ ತಾಲೂಕಿನಲ್ಲಿ ನೋಡಿ, ನೀವು